10 ಗಂಟೆಯಿಂದ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ನಾನು ನನ್ನ ಸನ್ಮಿತ್ರರಾದ ಪಿ ಸಿ ಮೋಹನ್ ರವರು, ಸಹೋದರಿ ಮಂಜುಳಮ್ಮ ಅವರು ಶಾಸಕರು, ನನ್ನ ಸಹೋದರ ಮಾಜಿ ಮಂತ್ರಿಗಳು ಅರವಿಂದ್ ಹಿರಿಯರಾದ ಅರವಿಂದ್ ಲಿಂಬಾವಳಿಯವರು, ಮತ್ತು ರೈಲ್ವೆ, ಕೆ ರೈಡು, BWSSP, BBMP ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಸುಮಾರು 3-4 ಗಂಟೆಗಳ ಕಾಲ ಈ ಕ್ಷೇತ್ರದ ಸಮಸ್ಯೆಗಳನ್ನು ಆಲಿಸಿದ್ದೇವೆ. ನನಗನ್ನಿಸ್ತದೆ ಸುಮಾರು ಕಾವೇರಿ ನಗರ ಬೂಡಿ ಸ್ಟೇಷನ್ ನಡುವೆ ರಾಜಕಾಲುವೆ ವಾಟರ್ ಅಗಲಪಡಿಸೋದಕ್ಕೆ ಈಗಾಗಲೇ ತೀರ್ಮಾನ ಮಾಡಿ ಅಧಿಕಾರಿಗೆ ಸೂಚಿಸಿದ್ದೇವೆ. ನಿವಾಸಿಗಳ ಅನುಕೂಲಕ್ಕಾಗಿ FOB ಒಂದು ನಿರ್ಮಾಣ ಮಾಡೋಕ್ಕೆ ಕ್ರಮ ವಹಿಸೋದಕ್ಕೆ ಇದು ಮಾಡಿದ್ದೀವಿ. ಸುಮಾರು 6.5 ಕೋಟಿ ರೂಪಾಯಿ ದುಡ್ಡಿನಲ್ಲಿ RUBಯನ್ನು ಕಟ್ಟೋದಕ್ಕೆ ಈಗಾಗಲೇ ಅನುಮತಿಯನ್ನು ಕೊಡಲಾಗಿದೆ. ಊಡಿ ಆರ್ಟ್ ಸ್ಟೇಷನಲ್ಲಿ ಸಾದರ ಮಂದಿರ ITPLಗೆ ಸಂಪರ್ಕ ಕಲ್ಪಿಸುವ ಅಂಡರ್ ಪಾಸನ್ನು ROB ಮಾಡೋದಕ್ಕೋಸ್ಕರ ಈಗಾಗಲೇ ಟೆಕ್ನಿಕಲ್ ಫೀಸಿಬಿಲಿಟಿ ಬಂದಿದೆ. ಅದ್ರ ಕೆಲಸವನ್ನು ಕೂಡ ಮಾಡ್ತೀವಿ. ವೈಟ್ ಫೀಲ್ಡ್ನಲ್ಲಿ 24 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಮೃತ್ ಭಾರತ್ ಯೋಜನೆಯಲ್ಲಿ ನಾವೀಗಾಗಲೇ ಸ್ಟೇಷನನ್ನು ಮೇಲ್ದರ್ಜೆಗೆ ಕೊಂಡೊಯ್ತ ಕೆಲಸವನ್ನು ಈಗಾಗಲೇ ಮಾಡ್ತಾಯಿದ್ದೀವಿ. ಅದನ್ನು ಕೂಡ ತಕ್ಷಣ ಮುಗಿಸಿ ಸಾರ್ವಜನಿಕರಿಗೆ 4 ಪ್ಯಾಸೆಂಜರ್ ಲೈನ್ಗಳಿಗೆ ಗೂಡ್ಸು ಮತ್ತು ಇತರೆ ಎಲ್ಲವೂ ಕೂಡ ಒಂದು ಹೆಚ್ಚುವರಿ ಪ್ಲಾಟ್ಫಾರಮು ಕೂಡ ಇಲ್ಲಿ ಬರ್ತಾಯಿದೆ. ಮೆಟ್ರೋ ಹಾಗೂ ರೈಲ್ವೆ ನಿಲ್ದಾಣದ ಸಂಪರ್ಕ ಕಲ್ಪಿಸಲು KRDCLನಿಂದ 9.5 ಕೋಟಿ ರೂಪಾಯಿಗಳನ್ನು ಬಿಡುಗಡೆಯಾಗಿದೆ. ಒಂದು FOBಯನ್ನು ಈಗಾಗಲೇ ನಿರ್ಮಿಸ್ತಾ ಇದ್ದೀವಿ. ಪಟಾಲಮ್ಮ ಲೇಔಟ್ ಕಾಡುಗೋಡಿಯಿಂದ ವೈಟ್ಫೀಲ್ಡ್ ಸ್ಟೇಷನ್ ನಂತರ ಸಂಪರ್ಕ ಕಲ್ಪಿಸಿದಾಗ ಸ್ಕೈ ವಾಕ್ ಬೇಡಿಕೆ ಇತ್ತು, ಅದನ್ನು ಕೂಡ ಮಾಡೋದಕ್ಕೆ ಹೇಳಿದ್ದೀವಿ. ಈಗಾಗಲೇ ಅದನ್ನು ಅಪ್ರೂವಲ್ ಕೊಡೋದಕ್ಕೆ ನಮ್ಮ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಸಿದ್ಧಾರ್ಥ ಬಡಾವಣೆ ಹೀಗೆ ಸುಮಾರು ಕೆಲಸಗಳನ್ನು ಮಾಡ್ತಕ್ಕಂಥ ಜೊತೆಯಲ್ಲಿ ದೊಡ್ಡ ನೆಕ್ಕುಂದಿ ಔಟರ್ ರಿಂಗ್ ರೋಡು ಅಲ್ಲಿಂದ ಗ್ರಾಮಕ್ಕೆ ಸಂಪರ್ಕ ನೀಡಿರತಕ್ಕಂಥ ಕೆಲಸ ಏನಿದೆ ಅದು ಕೂಡ ನಾವು ಮಾಡ್ತಾಯಿದ್ದೀವಿ. ಒಂದು ಔಟರ್ ರಿಂಗ್ ರೋಡ್ ಇರ್ಬೋದು, ಇನ್ನಿತರೆ ರಿಂಗ್ ರೋಡ್ಗಳಿರ್ಬೋದು. ಇವೆಲ್ಲಕ್ಕಿಂತ ಮಿಗಿಲಾಗಿ ನಾವು ರೈಲ್ವೆ ಇಲಾಖೆ ಮತ್ತು ಕಾರ್ಪೊರೇಷನ್ನು, BWSSP, KRIDL ಎಲ್ಲವೂ ಕೂಡ ಒಟ್ಟಾಗಿ ಒಂದೇ ಅಂಬ್ರೆಲಾ ಕೆಳಗಡೆ ಕೆಲಸ ಮಾಡಬೇಕು ಅನ್ನೋ ಸೂಚನೆಯನ್ನು ನಾವೆಲ್ಲ ಕೊಟ್ಟಿದ್ದೇವೆ. ಇನ್ನು ಮುಂದೆ ನೋಡ್ತೀನಿ ಮಾಡ್ತೀನಿ ಅನ್ನೋ ಕೆಲಸಗಳಿಲ್ಲ. ಯಾವ್ಯಾವುದಕ್ಕೆ ಆದ್ಯತೆ ಕೊಡಬೇಕು ಆ ಕೆಲಸಗಳನ್ನು ಮಾಡೋದಕ್ಕೆ ಮುಗಿಸ್ಬೇಕು ಅಂತ ಹೇಳಿದ್ವಿ. ಇನ್ನು 3-4 ತಿಂಗಳಲ್ಲಿ ಮತ್ತೆ ನಾವೆಲ್ಲ ಬರ್ತೀವಿ. ಅಷ್ಟರೊಳಗಡೆ ಯಾವ್ಯಾವ ಕೆಲಸಗಳಾಗಿರ್ತದೋ ಅದನ್ನೆಲ್ಲ ಉದ್ಘಾಟನೆ ಮಾಡಿಕೊಂಡು ಸನ್ಮಾನ್ಯ ಲೋಕಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು ಆ ಕೆಲಸವನ್ನು ಮಾಡ್ತಾರೆ. ಇನ್ನು ಮುಂದೆ ರೈಲ್ವೆ ಇಲಾಖೆ ಎಲ್ಲೆಲ್ಲಿ ಈ ರೀತಿಯಾಗಿ ಕಾರ್ಯಕ್ರಮ ಕೆಲಸಗಳು ನಡೀತಾ ಇದೆ, ಕುಂಠಿತವಾಗಿದೆ, ಆ ಕುಂಠಿತವಾದ ಕೆಲಸಗಳಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಚುರುಕು ಮಾಡ್ತಕ್ಕಂಥದ್ದಕ್ಕೆ ನಾವು ಏನೇನು ಕ್ರಮಗಳು ತೆಗೆದುಕೊಳ್ಬೇಕು ಆ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ.